ಶ್ರೀಶೈಲಕ್ಕೆ ಹೋಗೋ ದಾರಿಯಲ್ಲಿ ನಲ್ಲಮಲ ಫಾರೆಸ್ಟ್ ಏರಿಯಾದಲ್ಲಿ ಇದ್ದೀವಿ. ತೆಲುಗಿನಲ್ಲಿ ನಲ್ಲ ಅಂದರೆ ಕರ್ರಗೆ ಅಂತ ಬ್ಲಾಕ್. ನಮ್ಮ ವಾಲ್ಮೀಕಿ ಸಮಾಜದ ಮೇಸನಾಯಕ ಜನಾಂಗದವರು ಮೂಲ ಈ ನಲ್ಲಮಲ ಫಾರೆಸ್ಟ್ ಅರಣ್ಯ ಅಂತ ಡಾಕ್ಟರ್ ವಿರೂಪಾಕ್ಷ ಪೂಜಾರಹಳ್ಳಿ ಅವರು ಹೇಳ್ತಾರೆ. ಡಾಕ್ಟರ್ ವಿರೂಪಾಕ್ಷ ಪೂಜಾರಹಳ್ಳಿ ಅವರು ಭಾಳ ದೊಡ್ಡ ವಿದ್ವಾಂಸರು. ಅವರು ಮೇಸನಾಯಕ ಜನಾಂಗದಿಂದ ಬಂದಿರತಕ್ಕಂಥವ್ರು. ಅವರ ಬಗ್ಗೆ ಮೇಸನಾಯಕ ಜನಾಂಗದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ PhD ಪದವಿ ಅಂತ ಪಡ್ಕೊಂಡಿರ್ತಾರೆ. ಅಂತಹ ವಿರೂಪಾಕ್ಷ ಪೂಜಾರಹಳ್ಳಿ ಅವರ ಮಾತುಗಳಲ್ಲಿ ಹೇಳೋದಾದರೆ, ಮೇಸನಾಯಕ ವಾಲ್ಮೀಕಿ ಮೇಸನಾಯಕ ಜನಾಂಗದವರ ಮೂಲ ನೆಲೆ ಶ್ರೀಶೈಲ ಬಳಿಯ ನಲ್ಲಮಲ ಫಾರೆಸ್ಟ್. ಅಲ್ಲಿ ನಾವಿದ್ದೀವಿ ಈಗ. ಮಿತ್ರರೇ, ನಾವು ಈಗಾಗಲೇ ತಿಳಿಸಿದಂತೆ 12 ಜ್ಯೋತಿರ್ಲಿಂಗಗಳ ಪೈಕಿ 8 ಜ್ಯೋತಿರ್ಲಿಂಗಗಳ ದರ್ಶನದ ಯಾತ್ರೆಯನ್ನು ನಾವು ಈ ದಿನ ಪ್ರಾರಂಭ ಮಾಡಿದ್ವಿ. ಅದರ ಮೊದಲ ಭಾಗವಾಗಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದರ್ಶನವನ್ನು ಈ ದಿನ ನಾವು ಪಡೆದಿದ್ವಿ. ಈಗ ನಾವು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಆವರಣದಲ್ಲಿ ನಿಂತಿದ್ದೀವಿ. ದೇವಸ್ಥಾನದ ಒಳಗಡೆಗೆ ಮೊಬೈಲ್ ಫೋನ್ ಪ್ರವೇಶ ನಿರ್ಬಂಧ ಇರುವುದರಿಂದ ಕಾರಣಾಂತರದಿಂದ ನಾವು ಮೊಬೈಲನ್ನು ಒಳಗಡೆ ತಗೊಂಡು ಹೋಗೋಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ನಾವು ಈ ದೇವಸ್ಥಾನದ ದರ್ಶನವನ್ನು ಇವತ್ತು ಮಾಡಿಸ್ತಾ ಇದ್ದೀವಿ. ಈಗ ತಾವು ನೋಡ್ತಿರುವುದು ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದೇವಸ್ಥಾನದ ಗೋಪುರವನ್ನು. ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ನಿಮ್ಮ ಹೆಮ್ಮೆಯ ಕರ್ನಾಟಕದ ಸುವರ್ಣ ಕಾಲವನ್ನು ಕಂಡಿರ್ತಕ್ಕಂತಹ ಸುವರ್ಣ ಸಾಮ್ರಾಜ್ಯವನ್ನು ಆಳಿದಂತಹ ಮಹಾರಾಜರಾದಂಥ ಶ್ರೀ ಕೃಷ್ಣದೇವರಾಯರು ಸಹ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತಮ್ಮ ಕೊಡುಗೆಯನ್ನು ನೀಡಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಸಿದ್ದಾರೆ. ಈ ದೇವಸ್ಥಾನದ ಏನು ಒಳಗಡೆ ಮೂಲ ಗೋಪುರವಿದೆ, ಕಲ್ಲಿನ ಮೂಲ ಗೋಪುರ, ಆ ಗೋಪುರವನ್ನು ಶ್ರೀ ಕೃಷ್ಣದೇವರಾಯರು ನಿರ್ಮಾಣ ಮಾಡಿಸಿದರು ಅನ್ನೋದು ಇಲ್ಲಿನ ಐತಿಹ್ಯ. ಹಾಗಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಬಹಳಷ್ಟು ದೇವಸ್ಥಾನಗಳಿಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಅಪಾರವಾಗಿದೆ. ಈ ದೇವಸ್ಥಾನಗಳನ್ನು ಅಂದಿನ ಆಕ್ರಮಣಕಾರರಿಂದ ಉಳಿಸಿ ನಂತರದಲ್ಲಿ ಆ ಆಕ್ರಮಣದ ದಾಳಿಗೆ ಒಳಗಾಗಿರ್ತಕ್ಕಂತಹ ದೇವಸ್ಥಾನಗಳನ್ನು ಪುನಃ ಜೀರ್ಣೋದ್ಧಾರ ಮಾಡಿ ಅವಕ್ಕೊಂದು ಪ್ರಸಿದ್ಧಿ ಪ್ರಾಮುಖ್ಯತೆಯನ್ನು ತಂದುಕೊಡುವಲ್ಲಿ ನಿಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಪಾತ್ರ ಬಹುಮುಖ್ಯವಾಗಿದೆ. ಈ ವಿಷಯದಲ್ಲಿ ನಾವೆಲ್ಲರೂ ಸಹ ಪುನೀತರು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಈ ದಿನ ನಾವು ಈ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆದು ಪುನೀತರಾಗಿದ್ದೀವಿ. ನೀವು ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬ ಸಮೇತವಾಗಿ ಬಂದು ಈ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡ್ಕೋಬೇಕಾಗಿ ನಾವು ಕೇಳ್ತಾ ಇದ್ದೀವಿ. ಇದೇ ರೀತಿ ಮುಂದಿನ ಪ್ರಯಾಣ ಇನ್ನೊಂದು ಜ್ಯೋತಿರ್ಲಿಂಗಕ್ಕೆ, ಅದು ಯಾವುದಂತೇಳಿ ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ, ನಮಸ್ಕಾರಗಳು.